ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡ್ತೀವಿ ಒಂದು ಸೂಪರ್ ಇಂಟ್ರೆಸ್ಟಿಂಗ್ AI ಟೂಲ್ ಬಗ್ಗೆ. ಅದೇ ಪರ್ಪ್ಲೆಕ್ಸಿಟಿ AI. ಯೂಟ್ಯೂಬ್, ಆಂಡ್ರಾಯ್ಡ್, ಡಬಲ್ ಕ್ಲಿಕ್, ವೇಸ್, ಫಿಟ್ಬಿಟ್, ನೆಸ್ಟ್ ಲ್ಯಾಬ್ಸ್, ಮೊಟೊರೋಲಾ ಮೊಬೈಲಿಟಿ, ಮ್ಯಾಂಡಿಯಂಟ್ ಹೀಗೆ ಕಾಲಾನುಕ್ರಮದಲ್ಲಿ ಹೆಸರು ಮಾಡಿರುವಂಥ ಸಣ್ಣ ಪುಟ್ಟ ಸ್ಟಾರ್ಟಪ್ ಕಂಪ್ನಿಗಳನ್ನೆಲ್ಲ ಕೊಂಡುಕೊಂಡು ಮುಂದೆ ತನ್ನ ಪ್ರತಿಸ್ಪರ್ಧಿಗಳಾಗೋರ್ನೆಲ್ಲ ತನ್ನ ಬುಟ್ಟಿಗೆ ಹಾಕೊಂಡು ಮಟ್ಟ ಹಾಕಿದ ಗೂಗಲ್ ಸಂಸ್ಥೆಗೆ ಭಾರತೀಯ ಉದ್ಯಮಿಯೊಬ್ಬ ಗಾಳ ಹಾಕಿದ್ದಾನೆ. ಆತನ ಹೆಸರೇ ಅರವಿಂದ್ ಶ್ರೀವಾಸ್ತವ್. ಇವತ್ತಿನ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಯುಗದಲ್ಲಿ ಅಧಿಕವಾಗಿ ಬಳಕೆಯಲ್ಲಿರುವ ಟೂಲ್ಗಳಲ್ಲಿ ಅಥವಾ ಸರ್ಚ್ ಇಂಜಿನ್ಗಳಲ್ಲಿ ಪರ್ಪ್ಲೆಕ್ಸಿಟಿ ಎಂಬ ಸ್ಟಾರ್ಟಪ್ ಸಂಸ್ಥೆ ಮುಂಚೂಣಿಯಲ್ಲಿದೆ. ಈ ಸ್ಟಾರ್ಟಪ್ ಅನ್ನ ಅರವಿಂದ್ ಶ್ರೀವಾಸ್ತವ್ ಅವರೇ ಮುನ್ನಡೆಸ್ತಿದ್ದಾರೆ. ಚಿಕ್ಕ ಕಂಪನಿಯಾದರೂ ಅತಿ ಕಡಿಮೆ ಅವಧಿಯಲ್ಲಿ ದೊಡ್ಡ ಮಟ್ಟದ ಯಶಸ್ಸು ಗಳಿಸಿರುವ ಪರ್ಪ್ಲೆಕ್ಸಿಟಿ ವತಿಯಿಂದ ಈಗ ಗೂಗಲ್ ಒಡೆತನದ ಕ್ರೋಮ್ ಬ್ರೌಸರ್ಗೆ ಗಾಳ ಹಾಕಲು ಅರವಿಂದ್ ಶ್ರೀವಾಸ್ತವ್ ಅವರು ಮುಂದಾಗಿದ್ದಾರೆ. ಹಾಗಾದ್ರೆ ಏನಿದು ಪರ್ಪ್ಲೆಕ್ಸಿಟಿ ಅಂದ್ರೆ? ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸಿಂಪಲ್ ಆಗಿ ಹೇಳೋದಾದ್ರೆ ಪರ್ಪ್ಲೆಕ್ಸಿಟಿ ಒಂದು AI ಸರ್ಚ್ ಅಂಡ್ ಆನ್ಸರ್ ಇಂಜಿನ್. ನಿಮಗೆ ಯಾವುದೇ ಕ್ವಶನ್ ಇದ್ರೆ ಇದು ಜಸ್ಟ್ ಗೆಸ್ ಮಾಡಲ್ಲ, ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿಕೊಂಡು ವೆರಿಫೈಡ್ ಸೋರ್ಸಸ್ ಇಂದ ನಿಮಗೆ ರಿಪ್ಲೈ ಕೊಡುತ್ತೆ. ಇದು ಕೂಡ ChatGPT ಹಾಗೆ, ಬಟ್ ಮಚ್ ಸ್ಮಾರ್ಟರ್, ಫಾಸ್ಟರ್ ಮತ್ತು ಇಂಟರ್ನೆಟ್ ಲೈವ್ ಕನೆಕ್ಷನ್ ಇದೆ. ಡಿಫ್ರೆನ್ಸ್ ಏನಂದ್ರೆ ChatGPT ಸಮ್ಟೈಮ್ಸ್ ಮೋಸ್ಟ್ಲಿ ಟ್ರೈನಿಂಗ್ ಡೇಟಾ ಬೇಸ್ಡ್ ಆನ್ಸರ್ ಕೊಡುತ್ತೆ, ಬಟ್ ಪರ್ಪ್ಲೆಕ್ಸಿಟಿ ರಿಯಲ್ ಟೈಮ್ ಡೇಟಾ ಫೆಚ್ ಮಾಡುತ್ತೆ. ಇನ್ನು ಪರ್ಪ್ಲೆಕ್ಸಿಟಿ ಹೇಗೆ ವರ್ಕ್ ಮಾಡುತ್ತೆ ಅಂತ ನೋಡೋದಾದ್ರೆ ಸಿಂಪಲ್. ನೀವು ನಿಮ್ಮ ಕ್ವೈರಿನ ಟೈಪ್ ಮಾಡಿದಾಗ ಇದು AI ನ್ಯಾಚುರಲ್ ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡಿಂಗ್ ಯೂಸ್ ಮಾಡಿಕೊಂಡು ನಿಮ್ಮ ಇಂಟೆಂಟ್ನ ಫಿಗರ್ ಔಟ್ ಮಾಡುತ್ತೆ. ನಂತರ ಮಲ್ಟಿಪಲ್ ರಿಲಯಬಲ್ ಸೈಟ್ಸ್ಗೆ ಹೋಗಿ ಡೇಟಾ ಫೆಚ್ ಮಾಡಿಕೊಂಡು ಪ್ರೋಸೆಸ್ ಮಾಡುತ್ತೆ, ಸಮರೈಸ್ ಮಾಡುತ್ತೆ ಮತ್ತು ನಿಮಗೆ ಈಸಿ ಟು ರೀಡ್ ಫಾರ್ಮ್ಯಾಟ್ನಲ್ಲಿ ಆನ್ಸರ್ ಕೊಡುತ್ತೆ. ಈಗ ಈ ಪರ್ಪ್ಲೆಕ್ಸಿಟಿ ಸ್ಟಾರ್ಟಪ್ AI ಸಂಸ್ಥೆ ಗೂಗಲ್ ಸಂಸ್ಥೆಯ ಕ್ರೋಮ್ ಸರ್ಚ್ ಎಂಜಿನ್ ಅನ್ನು ಖರೀದಿ ಮಾಡಲು ಮುಂದಾಗಿದೆ. ಸದ್ಯಕ್ಕೆ ಗೂಗಲ್ ಕ್ರೋಮ್ ಸರ್ಚ್ ಎಂಜಿನ್ನ ಮೌಲ್ಯ $18 ಬಿಲಿಯನ್, ಅಂದರೆ ಸರಿಸುಮಾರು 1.5 ಲಕ್ಷ ಕೋಟಿ. ಜಗತ್ತಿನಾದ್ಯಂತ ಅದಕ್ಕೆ 3 ಬಿಲಿಯನ್ ಬಳಕೆದಾರರಿದ್ದಾರೆ. ಆದರೂ ಕ್ರೋಮ್ ಬ್ರೌಸರ್ಗೆ $34.5 ಬಿಲಿಯನ್, ಅಂದರೆ 30 ಲಕ್ಷ ಕೋಟಿ ರು ಕೊಟ್ಟು ಖರೀದಿಸಲು ಪರ್ಪ್ಲೆಕ್ಸಿಟಿ ಸಂಸ್ಥೆ ನಿರ್ಧರಿಸಿದೆ. ಹಾಗಾದರೆ ಗೂಗಲ್ ಕ್ರೋಮ್ ಸೇಲ್ಗೆ ಇದೆಯೇ? ಅಮೆರಿಕದ ಕೋರ್ಟ್ನಲ್ಲಿ ಗೂಗಲ್ ವಿರುದ್ಧ ಮೊನೊಪೊಲಿ ಅಂದರೆ ಏಕಸ್ವಾಮ್ಯತೆಯನ್ನು ಪ್ರಶ್ನಿಸಿ ಒಂದು ಕೇಸ್ ನಡೀತಿದೆ. ಅಂದರೆ ಡಿಜಿಟಲ್ ವರ್ಲ್ಡ್ನಲ್ಲಿ ಅನೇಕ ಕಂಪ್ನಿಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವ ಮೂಲಕ ಡಿಜಿಟಲ್ ಲೋಕದಲ್ಲಿ ಸಾರ್ವಭೌಮನಾಗಲು ಗೂಗಲ್ ಅನೇಕ ವರ್ಷಗಳಿಂದ ಟ್ರೈ ಮಾಡ್ತಿದೆ. ಅದನ್ನು ಕ್ವಶನ್ ಮಾಡಿ ಈಗಾಗಲೇ ಕೆಲವರು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಗೂಗಲ್ ಕ್ರೋಮ್ ಸಂಸ್ಥೆಯನ್ನು ಸದ್ಯದಲ್ಲೇ ಗೂಗಲ್ ಮಾರಾಟ ಮಾಡುವ ಪ್ರಸಂಗವೂ ಎದುರಾಗಿದೆ. ಇದೇ ಸಂದರ್ಭವನ್ನು ಬಳಸಿಕೊಂಡು ಗೂಗಲ್ ಕ್ರೋಮ್ ಇರುವ ಮಾರುಕಟ್ಟೆ ಬೆಲೆಗಿಂತ 1.5 ಪಟ್ಟು ಜಾಸ್ತಿ ಬೆಲೆ ಕೊಟ್ಟು ಅದನ್ನು ಖರೀದಿಸಲು ಮುಂದಾಗಿದೆ ಪರ್ಪ್ಲೆಕ್ಸಿಟಿ.